ವೀರಶೈವ ಲಿಂಗಾಯತರಲ್ಲಿ ಮಾತ್ರವಲ್ಲ, ಎಲ್ಲ ವೈದಿಕ ಪರಂಪರೆಯಲ್ಲಿಯೂ ಕೂಡ ಗೋತ್ರ ಸೂತ್ರಗಳು ಇದೆ. ವೈದಿಕ ಪರಂಪರೆಯವರು ಗೋತ್ರ ಸೂತ್ರಗಳನ್ನ ಅವರೆಲ್ಲ ಅಶುಭಾಶುಭ ಕಾರ್ಯಗಳನ್ನ ಪೂಜಾ ಪುನಸ್ಕಾರಗಳನ್ನ ಮಾಡೋ ಸಂದರ್ಭದಲ್ಲಿ ತಪ್ಪದೇ ಬಳಸೋದು ನಮ್ಮೆಲ್ರಿಗೂ ಕೂಡ ಗೊತ್ತಿರ್ತಕ್ಕಂತಹದ್ದು. ಆದ್ರೆ ವೀರಶೈವರಲ್ಲಿ ಏನಾಗ್ತಾ ಇದೆ ಅಂದ್ರೆ ಅದು ಸೂಕ್ತವಾಗಿರ್ತಕ್ಕಂತಹ ಮಾರ್ಗದರ್ಶನದ ಕೊರತೆ ಅಂತ ನನ್ನ ಅನಿಸಿಕೆ. ಹೆಂಗತ್ರಿ? ನಾವು ಏನೋ ಈಗ ದೀಕ್ಷಾ ಕೊಡ್ತಕ್ಕಂತಹ ಗುರುಗಳು ಏನಿರ್ತಾರೋ ಅವರು ದೀಕ್ಷೆ ಕೊಡೋ ಸಂದರ್ಭದಲ್ಲಿ ಅವ್ರು ಹೇಳ್ಬೇಕಾಗತ್ತೆ. ಬೇರೆ ಸಮಾಜದಲ್ಲಿ ಏನಾಗುತ್ತೆ ಅಂದ್ರೆ ವೈದಿಕರಲ್ಲಿ ಗೋತ್ರಗಳು ಅಂದ್ರೆ ತಂದೆಯ ಗೋತ್ರ ಏನಿರುತ್ತಲ್ಲ, ಮೂಲ ಪುರುಷ ಋಷಿ ಗೋತ್ರ, ಋಷಿ ಗೋತ್ರದ ಪರಂಪರೆ. ಹೌದು. ಅಲ್ಲಿ ಗೋತ್ರ ಪುರುಷ ಅಂದ್ರೆ ಯಾರು ಅಂದ್ರೆ ಆ ವಂಶದ ಮೂಲ ಪುರುಷ. ಆದ್ರೆ ವೀರಶೈವರಲ್ಲಿ ಹಾಗಲ್ಲ. ವೀರಶೈವದಲ್ಲಿ ಯಾರು ದೀಕ್ಷೆ ಕೊಡ್ತಾನಲ್ಲ ಗುರು, ಏನು ಗುರುವಿನ ಗೋತ್ರವೇ ಏನು ಶಿಷ್ಯನ ಗೋತ್ರ. ಇದು ವಿಶೇಷ. ಇಲ್ಲಿ ವಿಶೇಷ ಅಲ್ಲಿ ಏನಾಗತ್ತೆ ಅಂದ್ರೆ ಅಲ್ಲಿ ಅವರು ಸಂಪ್ರದಾಯಬದ್ಧವಾಗಿ ವೈದಿಕ ಸಂಪ್ರದಾಯದಲ್ಲಿ ಗೋತ್ರ ಸೂತ್ರಗಳನ್ನ ತಮ್ಮ ಎಲ್ಲ ಆಚಾರ ವಿಚಾರಗಳಲ್ಲಿ ಪ್ರತಿನಿತ್ಯ ಅವರ ಸಂಧ್ಯಾ ವಂದನೆಯ ಸಂದರ್ಭದಲ್ಲಿ ಅಥವಾ ಯಾರಿಗೋ ಗುರು ಹಿರಿಗೆ ನಮಸ್ಕಾರ ಮಾಡೋ ಸಂದರ್ಭದಲ್ಲಿ ಅವಶ್ಯವಾಗಿ ಬಳಸ್ಕೊಡ್ತಾರೆ. ಮಹತ್ವ ಯಾಕೆ ಬಳಸಬಹುದು ಅಂದ್ರೆ ನಾವು ಇಂತಹ ಸತ್ಕುಲ ಪ್ರಸೂತ ಹೇಳ್ಕೊಳ್ಳೋದಕ್ಕೋಸ್ಕರ ಹೆಗ್ಗಳಿಕೆ ಅದು. ಆದ್ರೆ ವೀರಶೈವರಲ್ಲಿ ಅದು ಸೂಕ್ತವಾದ ಮಾರ್ಗದರ್ಶನದ ಕೊರತೆ ಅಂತ ನನಗನಿಸಿಕೆ. ಅದು ಎಷ್ಟೋ ಜನಗಳಿಗೆ ಇವತ್ತಿಗೂ ಕೂಡ ನೀವು ದೇವಸ್ಥಾನಗಳಿಗೆ ಹೋದಾಗ ಅಲ್ಲಿ ನಿಮ್ಮ ಗೋತ್ರ ಯಾವುದು ಅಂತ ಕೇಳ್ತಾರೆ ಸಹಜವಾಗಿ. ಅರ್ಚನೆ ಮಾಡೋ ಕಾಲದಲ್ಲಿ ಅಲ್ಲಿ ಅರ್ಚಕರು ಏನ್ ಹೇಳ್ತಾರೆ, ಬಹಳಷ್ಟು ಜನ ನಾನು ನೋಡ್ಬಿಟ್ಟಿದ್ದೀನಿ, ಅವ್ರು ಶಿವಗೋತ್ರ ಅನ್ನೋರೆ 90%. ಹೌದು ಶಿವಗೋತ್ರ ಅಂತ ಹೇಳ್ತಾರೆ. ರೇಣುಕೋಗೋತ್ರ ಅಂತ ಹೇಳೋರು ಹೇಳ್ತಾರೆ. ಆ ರೇಣುಕನ್ ಬಿಟ್ಟು ಮುಂದಕ್ಕೆ ಬರಲ್ಲ ಯಾರು. ಎಲ್ಲೋ ಕೆಲವು ಇತ್ತೀಚಿನ ದಿನಮಾನಗಳಲ್ಲಿ ಸ್ವಲ್ಪ ಜಾಗೃತಿ ಉಂಟಾಗಿದೆ. ಆ ಜಾಗೃತಿ ಉಂಟಾಗಿ ಅದು ಸ್ವಲ್ಪ ಮಟ್ಟಿಗೆ ಇತ್ತೀಚಿನ ದಿನಮಾನಗಳಲ್ಲಿ ಬಳಕೆ ಆಗ್ತಾ ಇದೆ. ಅಂದ್ರೆ ಈ ಸೂತ್ರಗಳ ಮಹತ್ವ ಮತ್ತು ನಮ್ಮ ಪರಂಪರೆಯ ಮಹತ್ವವನ್ನ ಈ ಪಂಚಸೂತ್ರಾಣಿ, ವೀರಶೈವ ಪಂಚಸೂತ್ರಾಣಿ ಪುಸ್ತಕದಲ್ಲಿ ಹೆಂಗೆ ಹೆಣದು ಬಂದಿದೆ ಗುರುಗಳದ್ರಲ್ಲಿ? ಇಲ್ಲಿ ಏನಾಗಿದೆ ಅಂದ್ರೆ ಈ ಗ್ರಂಥದ ಮೂಲ ವ್ಯವಸ್ಥೆ ಇದುವರೆಗೆ ನಮ್ಗೆ ಮಾಹಿತಿ ಇರ್ಲಿಲ್ಲ. ಇದು ಈ ಪಂಚಸೂತ್ರಗಳು ಮತ್ತೆ ಗೋತ್ರಗಳದ ವಿಷಯ ಹಾಗೋ ಈಗೋ ನಮ್ಗೆ ಆಗಮಗಳ ಮಾಹಿತಿ ಇತ್ತು ಇದೆ. ಆದ್ರೆ ಸೂತ್ರಗಳ ಬಗ್ಗೆ ಕೇವಲ ಗೋತ್ರ ಸೂತ್ರ ಪಟದಲ್ಲಿ ಮಾತ್ರ ಹೆಸರುಗಳು. ಹೌದು. ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇರ್ಲಿಲ್ಲ. ಆದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಕಾಶಿ ಪೀಠದ ಏನು ಸೂತ್ರ ಇದೆಯೋ, ಯಾವುದು ಪಂಚವರ್ಣ ಸೂತ್ರಕ್ಕೆ ಸಂಬಂಧಪಟ್ಟಂತೆ ಏನು ಹೂಲಿಯ ಸಿದ್ದನಂಜೇಶ ಶಿವಾಚಾರ್ಯ ಎಂಬತಕ್ಕಂಥವರು ಏನ್ ಮಾಡಿದ್ದಾರೆ ಅಂದ್ರೆ ವಿಸ್ತೃತವಾಗಿ ಅವರು ಅದಕ್ಕೆ ವ್ಯಾಖ್ಯಾನವನ್ನ ಬರೆದಿದ್ದಾರೆ.